ಇವತ್ತು ಕನ್ನಡ ಚಿತ್ರರಂಗ ಹಿರಿಯ ನಿರ್ದೇಶಕರನ್ನ ಕಳ್ಕೊಂಡಿದ್ದೀವಿ. ಜೋಸೈಮನ್ ಅವರು ಚಿತ್ರರಂಗಕ್ಕೆ ತಮ್ಮ ಒಂದು ಜೀವನವನ್ನು ಮುಡಿಪಾಗಿಟ್ಟಿದ್ರು ಅಂತಲೇ ಹೇಳ್ಬೋದು. ಅವರು ಇವತ್ತು ಫಿಲ್ಮ್ ಚೇಂಬರಲ್ಲೇ ಹೃದಯಾಘಾತದಿಂದ ನಿಧನರಾಗಿರುವಂಥದ್ದು. ಏನು ಸುಮಾರು 3 ಗಂಟೆಗೆ ಇವತ್ತು ಇ.ಸಿ ಮೀಟಿಂಗ್ ಕರೆಯಲಾಗಿರುತ್ತೆ ಎಮರ್ಜೆನ್ಸಿಯಾಗಿ. ಸೊ ಎಲ್ಲರೂ ಕೂಡ ಒಂದು ಸುಮಾರು 50ಕ್ಕೂ ಹೆಚ್ಚು ನಿರ್ಮಾಪಕರು, ಪದಾಧಿಕಾರಿಗಳು ಸೇರಿದಂತೆ ಸಾಕಷ್ಟು ಜನ ಎಲ್ಲರೂ ಕೂಡ ಇ.ಸಿ ಮೀಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ. ಇದಕ್ಕಿದ್ದಂತೆ ಜೋಸೈಮನ್ ಅವ್ರಿಗೆ ಒಂದು ಸ್ವಲ್ಪ ಸೆಕೆ ಶುರುವಾಗುತ್ತೆ. ಆವಾಗ ಅವರು ಇ.ಸಿ ಮೀಟಿಂಗ್ನಿಂದ ಎದ್ದು ಆಚೆ ಬರ್ತಾರೆ. ಸೊ ಆಚೆ ಬಂದು ಯಾಕೋ ಒಂಥರ ಆಗ್ತಿದೆ ನನಗೆ ಅಂತ ಹೇಳ್ಕೊಳ್ತಾರೆ. ಎಲ್ಲರೂ ನೀರು ಕೂಡ ಕೊಡ್ತಾರೆ. ಇಮಿಡಿಯೇಟ್ ಯಾಕೋ ಹೃದಯಾಘಾತ ಆಗ್ತಿದೆ ಅನ್ನೋದು ಅವ್ರಿಗೆ ಸೂಚನೆ ಗೊತ್ತಾಗುತ್ತೆ. ಅದಾದ ನಂತರ ಅವ್ರನ್ನ ಈ ಫಿಲ್ಮ್ ಚೇಂಬರ್ ಪಕ್ಕದಲ್ಲೇ ಇರೋ ಮಲ್ಲಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಸೊ ಅಷ್ಟರಲ್ಲಿ ಆಲ್ರೆಡಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಸೊ ಈಗ ಸದ್ಯಕ್ಕೆ ಮಲ್ಲಿಗೆ ಹಾಸ್ಪಿಟಲ್ನಲ್ಲಿ ಅವರ ಒಂದು ಪಾರ್ಥಿವ ಶರೀರ ಇರುವಂಥದ್ದು. ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ನಡೀತಿದೆ. ಸೊ ಪೋಸ್ಟ್ ಮಾರ್ಟಮ್ ನಡೀತಿಲ್ಲ. ಸೊ ಸದ್ಯಕ್ಕೆ ಅವರ ಪಾರ್ಥಿವ ಶರೀರವನ್ನು ಮಲ್ಲಿಗೆ ಹಾಸ್ಪಿಟಲ್ನಲ್ಲಿ ಇಡಲಾಗಿರುವಂಥದ್ದು. ಸೊ ಇವತ್ತು ಏನು ಇ.ಸಿ ಮೀಟಿಂಗ್ನಲ್ಲಿ ಸಾಕಷ್ಟು ಜನ ನಿರ್ಮಾಪಕರು, ಕೆ ಮಂಜು ಅವರಾಗಿರ್ಬೋದು, ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರಾದ ನರಸಿಂಹುಲು ಅವರಾಗಿರ್ಬೋದು, ಮತ್ತು ಸುರೇಶ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಸೊ ಅವರೆಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳು. ಎಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಬಂದು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಜಾಯಿನ್ ಮಾಡಿದ್ದಾರೆ. ಆದರೆ ಕೂಡ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಸೊ ಅವ್ರನ್ನೆಲ್ಲರೂ ಕೂಡ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್, ನಾವಿವತ್ತು ಒಬ್ಬ ಒಳ್ಳೆ ನಿರ್ದೇಶಕನನ್ನು ಮತ್ತು ಸಿನಿಮಾ ರಂಗದಲ್ಲಿ ಸಾಕಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡಿದರು. ಸೊ ಅವ್ರನ್ನ ಕಳ್ಕೊಂಡಿದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಏನು ಹೇಳ್ತೀರಿ ಸರ್? ನೀವು ಕೂಡ ನೋಡಿದ್ದೀರಾ ಅವ್ರು ಡೆತ್ ಆಗೋದನ್ನು. ಇವತ್ತು ನಮ್ಮದು ವಾಣಿಜ್ಯ ಮಂಡಳಿ ಮೀಟಿಂಗ್ ಇತ್ತು, ಕಾರ್ಯಕಾರಿ ಸಮಿತಿ ಜೊತೆಲಿ. ಸರ್ಕಾರಕ್ಕೆ ಬಜೆಟ್ ಏನು ಕೊಡಬೇಕು, ರೂಪುರೇಷೆ ಏನು ಮಾಡಬೇಕು ಅಂತೆಲ್ಲ ಮೀಟಿಂಗ್ 3 ಗಂಟೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ಪ್ರತಿಯೊಬ್ಬರು ಎಲ್ಲ ಮಾತಾಡ್ತಾರೆ. ಜೋಸೈಮನ್ ತುಂಬ ಒಳ್ಳೆಯ ಸಲಹೆ ಕೊಟ್ಟರು. ಒಂದು 3ನೇ ತಾರೀಕು ಒಂದು ವಾಕ್ಸೇತ್ರ ಪಿಕ್ಚರ್ ಫಂಕ್ಷನ್ ಮಾಡೋಕೊಂಡ್ಗಳು ಸರಳವಾಗಿ ಮಾಡೋಣ, 100ನೇ ವರ್ಷ ಚೆನ್ನಾಗಿ ಮಾಡೋಣ, ತುಂಬ ಚೆನ್ನಾಗಿ ಮಾಡೋರು. 4 ಗಂಟೆ 20 ನಿಮಿಷ ಆಯಿತು. ಎಲ್ಲರೂ ತಿಂಡಿ ಬಂತು. ಎಲ್ಲ ರವೆ ಇಡ್ಲಿ ತೊಗೊಂಡು ತಿಂತಾಯಿದ್ರು. ಜೋಸೈಮನ್ ತಿಂದರು, ಕಾಫಿ ಕುಡಿದ್ರು. ಕೈ ತೊಳೆಯೋಕೆ ಆಚೆ ಹೋದರು. ಕೈ ತೊಳ್ಕೊಂಡು ಆಚೆ ಬರ್ಬೇಕಾದ್ರೆ ಚೇರ್ಮನ್ ಕೂತ್ಬಿಟ್ಟಾರೆ. ಇನ್ನೊಬ್ರು ಕೈ ತೊಳೆಯೋಕೆ ಹೋದಾಗ ಅಂಚಿಲಿ ಶಿವಕುಮಾರ್ ಕೈ ತೊಳೆಯೋಕೆ ಹೋದಾಗ ಜೋಸೈಮನ್ ಕೂತ್ಬಿಟ್ಟವ್ರು ಎದ್ದೇಳ್ತಾ ಇಲ್ಲ ಅಂದಾಗ ಚಕ್ಕಂತ ಇಡೀ ಕಮಿಟಿ ಎಲ್ಲ ಅಲ್ಲಿ ಹೋದಾಗ ಅವ್ರು ಉಸಿರು ಬಿಡ್ತಾಯಿಲ್ಲ ಅಂತಾಯಿದ್ರು. ಇಮ್ಮಿಡಿಯೇಟ್ ಅಲ್ಲಿಂದ ವಿತಿನ್ 4 ನಿಮಿಷಕ್ಕೆ ಮಲ್ಲಿಗೆ ಹಾಸ್ಪಿಟ್ಲ್ ಕರ್ಕೊಂಬಂದು ಹಾಸ್ಕೊಂಡು ಲಾಸ್ಟಲ್ಲಿ ಅವರು ಕೊನೆ ಉಸಿರು ಇಲ್ಲಿ ಹೇಳ್ತಿದ್ದಾರೆ. ಅವ್ರ ಕೈಲಾಗದೆ ಬ್ರೀತ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಚಿತ್ರರಂಗ ತುಂಬ ನಷ್ಟ ಆಯಿತು. ಸುಮಾರು 40-45 ಸಿನಿಮಾ ಮಾಡಿದ್ರೆ. ಅವರು ಮಾಸ್ ಡೈರೆಕ್ಟ್ರು, ಹೈಯೆಸ್ಟ್ ವಿಷ್ಣುವರ್ಧನ್ ಸಿನಿಮಾಗಳು ಮಾಡಿದ್ರೆ. ಇವತ್ತು ನಮ್ಮ ಜೊತೆ ನಗನಾಗ್ತಾಯಿದ್ದು, 80 ವರ್ಷ ಖುಷಿಯಾಗಿದ್ದು, ಯಾವುದು ಇಲ್ಲದಲೇ ವಿವಾದ ಇಲ್ಲದಲೇ ಹೋದಂಥ ಒಂದು ಪ್ರಾಣ ಪಕ್ಷಿ ಇವತ್ತು ಆರೋಗಿದೆ. ನಮ್ಮ ಚಿತ್ರರಂಗ ತುಂಬ ನಷ್ಟ ಆಗಿದೆ. ಅಭಿಮಾನಿಗಳಂತೂ ವಿಷ್ಣುವರ್ಧನ್ ಸಿನಿಮಾನ ಎಷ್ಟು ಹೈಯೆಸ್ಟ್ ಮಾಡ್ತಿದ್ರು ಅಂದರೆ ಹೈಯೆಸ್ಟ್ ಮೋಸ್ಟ್ಲಿ ಜೋಸೈಮನ್ನೇ ಮಾಡಿದ್ದು ಹೇಳೋಕ್ಕಾಗುತ್ತೆ. ಇವತ್ತು ನಮಗಿಲ್ಲ, ತುಂಬ ನೋವಾಗ್ತೈತೆ. ಇವತ್ತು ಕನ್ನಡ ಚಿತ್ರರಂಗ ಹಿರಿಯ ನಿರ್ದೇಶಕರನ್ನ ಕಳ್ಕೊಂಡಿದ್ದೀವಿ. ಜೋಸೈಮನ್ ಅವರು ಚಿತ್ರರಂಗಕ್ಕೆ ತಮ್ಮ ಒಂದು ಜೀವನವನ್ನು ಮುಡಿಪಾಗಿಟ್ಟಿದ್ರು ಅಂತಲೇ ಹೇಳ್ಬೋದು. ಅವರು ಇವತ್ತು ಫಿಲ್ಮ್ ಚೇಂಬರಲ್ಲೇ ಹೃದಯಾಘಾತದಿಂದ ನಿಧನರಾಗಿರುವಂಥದ್ದು. ಏನು ಸುಮಾರು 3 ಗಂಟೆಗೆ ಇವತ್ತು ಇ.ಸಿ ಮೀಟಿಂಗ್ ಕರೆಯಲಾಗಿರುತ್ತೆ ಎಮರ್ಜೆನ್ಸಿಯಾಗಿ. ಸೊ ಎಲ್ಲರೂ ಕೂಡ ಒಂದು ಸುಮಾರು 50ಕ್ಕೂ ಹೆಚ್ಚು ನಿರ್ಮಾಪಕರು, ಪದಾಧಿಕಾರಿಗಳು ಸೇರಿದಂತೆ ಸಾಕಷ್ಟು ಜನ ಎಲ್ಲರೂ ಕೂಡ ಇ.ಸಿ ಮೀಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ.